ಯಾರನ್ನು ಕೀಳಾಗಿ ನಿಂದಿಸಬೇಡಿ, ಯಾರನ್ನು ನೋಯಿಸಬೇಡಿ. ಈ ದಿನ ನಿಮ್ಮ ದಿನ ಆಗಿರಬಹುದು. ಈ ದಿನ ನಿಮ್ಮ ಬಳಿ ಅಧಿಕಾರ, ಆಸ್ತಿ, ಅಂತಸ್ತುಗಳು, ಶಕ್ತಿ ಇದೆ ಎಂದು ಬೀಗಬೇಡಿ. ಸಮಯವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಎಲ್ಲವುಗಳಿಗಿಂತಲೂ ಶಕ್ತಿಕರವಾಗಿರುವುದು ಕಾಲ. ಚಕ್ರವು ತಿರುಗುತ್ತಿದೆ. ಜೀವನ ಯಾವಾಗ ಯಾವ ರೀತಿ ಬದಲಾಗುವುದೋ ಯಾರೂ ಬಲ್ಲರು ಎಂಬುದು ನೆನಪಿಟ್ಟುಕೊಳ್ಳಿ. ಹವ್ಯಾಸಗಳು ಸರಿಯಾಗಿ ಇಲ್ಲದಿದ್ದರೆ ಎಂತಹುದೇ ಧನಿಕನಾದರೂ ಭಿಕ್ಷುಕನಾಗಬಲ್ಲರು. ಈಗ ಈ ಕ್ಷಣ ನೀನು ಸರಿಯಾದ, ದೃಢವಾದ ಮತ್ತು ಬಲವಾದ ನಿರ್ಣಯ ತೆಗೆದುಕೊಳ್ಳದಿದ್ದರೆ ನಿನ್ನ ಭವಿಷ್ಯ ದೌರ್ಬಲ್ಯವಾಗುತ್ತದೆ. ನಿನ್ನ ಯಶಸ್ಸು ನಿನಗೆ ಆನಂದ ಕೊಡದಿದ್ದರೆ ಅದು ಯಶಸ್ಸೇ ಅಲ್ಲ. ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ನೀತಿ, ನಿಜಾಯಿತಿ ಇದ್ದಾಗ ಅದರ ಸೌಂದರ್ಯ ಅವರ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಪ್ರತಿ ಕ್ಷಣವೂ ಅನುಮಾನದಿಂದ ಬದುಕುವ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಎಷ್ಟೇ ಹುಡುಕಿದರೂ ಸಂತೋಷ ಸಿಗುವುದೇ ಇಲ್ಲ. ನೀವು ಕೋಪದಲ್ಲಿದ್ದಾಗ ಆದಷ್ಟು ಮೌನವಾಗಿರಲು ಯತ್ನಿಸಿ, ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಬಾಯಿಯಿಂದ ಬರುವುದು ಮಾತುಗಳಲ್ಲ, ಮಾರಣಾಯುಧಗಳು. ಇತರರನ್ನು ಖಂಡಿತವಾಗಿಯೂ ಗಾಯಗೊಳಿಸಬಲ್ಲ. ಯಾವುದೇ ವ್ಯಕ್ತಿಗೆ ಹುಟ್ಟುತ್ತಲೇ ಸಂಸ್ಕಾರ ಬರುವುದಿಲ್ಲ. ತಂದೆ ತಾಯಿ ಬೆಳವಣಿಗೆ, ಗುರುಗಳ ಸನ್ಮಾರ್ಗ ಮತ್ತು ಸಮಾಜದ ವ್ಯವಸ್ಥೆಯಿಂದ ಸಂಸ್ಕಾರ ಅನ್ನುವುದು ಅಭ್ಯಾಸವಾಗುತ್ತದೆ. ಅರ್ಥ ಮಾಡಿಕೊಳ್ಳದ ಬಾಂಧವ್ಯ ಇರುವವರೆಗೂ ಎಷ್ಟೇ ಸಂಪದ ಇದ್ದರೂ ವ್ಯರ್ಥವೇ. ಅದು ಸ್ನೇಹವಾಗಲಿ, ಪ್ರೇಮವಾಗಲಿ ಅಥವಾ ಪತಿ ಪತ್ನಿಯಾಗಲಿ. ಪುಸ್ತಕಗಳು ನಮಗೆ ಕೇವಲ ಜ್ಞಾನವನ್ನು ಮಾತ್ರವೇ ಕೊಡುತ್ತವೆ. ಆದರೆ ಆ ಜ್ಞಾನವನ್ನು ಹೇಗೆ ಬಳಸಬೇಕೆನ್ನುವ ವಿಚಾರ ನಮ್ಮ ಮನಸ್ಸಿಗೆ ಬಿಡುತ್ತದೆ. ನಾವು ಅರ್ಥವಿಲ್ಲದ ಆವೇಶಕ್ಕೆ ಒಳಪಡಬಾರದು. ಅದು ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹಾಗೆ ಯೋಚಿಸದೆ ದುಡುಕಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಅದು ಅನೇಕ ದುಃಖಗಳಿಗೆ ಕಾರಣವಾಗುತ್ತದೆ. ಎಲ್ಲಿಯಾದರೆ ಅಹಂಕಾರ ಆರಂಭವಾಗುತ್ತದೆಯೋ ಅಲ್ಲಿಯೇ ಪತನವೂ ಆರಂಭವಾಗುತ್ತದೆ. ವ್ಯಕ್ತಿತ್ವ ಇಲ್ಲದವರ ಮಾತು, ಮಾನವೀಯತೆ ಇಲ್ಲದವರ ಪ್ರೇಮ, ಮನಸ್ಸು ಸ್ಥಿರತೆ ಇಲ್ಲದವರ ಸಲಹೆಗಳನ್ನು ನಂಬಿದರೆ ಜೀವನದಲ್ಲಿ ಬರೀ ವಿಷಾದವೇ ಉಳಿಯುತ್ತದೆ. ನಾವು ಶಿಖರಾಗ್ರವನ್ನು ಏರುವಾಗ ಪ್ರತಿ ಹೆಜ್ಜೆಯನ್ನು ಬಹಳ ಜಾಗ್ರತೆಯಾಗಿ ಇಡಬೇಕು. ಏಕೆಂದರೆ ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಪಾತಾಳಕ್ಕೆ ಬೀಳಿಸಬಹುದು. ಇದು ಜೀವನಕ್ಕೂ ಅನ್ವಯವಾಗುತ್ತದೆ. ಜ್ಞಾನ ಅನ್ನುವುದು ನಾವು ಸಂಪಾದಿಸಿದರೆ ಬರುವುದಲ್ಲ. ಅದು ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸಿದರೆ ಅದು ತಾನಾಗಿಯೇ ಪ್ರಕಾಶಿಸುವ ಬೆಳಕು. ನೀನು ಯಾವಾಗ ಸೋಲುವೆ ಮತ್ತು ಯಾವಾಗ ನೀನು ಪತನಗೊಳ್ಳುವೆ ಎಂದು ನಿನ್ನ ಶತ್ರುಗಳಿಗಿಂತ ನಮ್ಮವರು ಅಂದುಕೊಂಡವರೇ ಕಾಯುತ್ತಿರುತ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರು. ಅಳು ಬಂದಾಗ ಒಬ್ಬರೇ ಅಳಬೇಕು. ನಗು ಬಂದಾಗ 4 ಜನರೊಂದಿಗೆ ನಗಬೇಕು. 4 ಜನರಿದ್ದಾಗ ಅತ್ತರೆ ನಾಟಕವೆನಿಸುತ್ತದೆ. ಅದೇ ಒಬ್ಬರೇ ನಕ್ಕರೆ ಹುಚ್ಚುತನವೆನಿಸುತ್ತದೆ. ಯಾವುದೇ ಬಾಂಧವ್ಯವಾಗಲಿ ಇದ್ದರೆ ಕನ್ನಡಿ ಹಾಗೆ ಅಥವಾ ಒಂದು ನೆರಳಿನ ಹಾಗೆ ಇರಬೇಕು. ಏಕೆಂದರೆ ಕನ್ನಡಿ ಸುಳ್ಳು ಹೇಳುವುದಿಲ್ಲ. ಇನ್ನು ನೆರಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಹೇಳುವ ಪ್ರತಿ ಮಾತು ಪ್ರೇಮದಿಂದ ಕೂಡಿರಬೇಕೇ ಹೊರತು ನಟನೆಯಿಂದ ಅಲ್ಲ. ವೈಯಕ್ತಿಕವಾಗಿ ಎಷ್ಟೇ ಸಮಸ್ಯೆಗಳು ಇದ್ದರೂ ಸರಿ, ಇತರರಿಗೆ ಸಹಾಯ ಮಾಡಲು ಸಮಯವನ್ನು ಮೀಸಲಿಡುವವರೇ ನಿಜವಾದ ಶಕ್ತಿವಂತರು.
ನಾವು ಇಷ್ಟಪಡದೆ ಕೇವಲ ಅದೃಷ್ಟದ ಮೇಲೆ ಆಧಾರಪಟ್ಟರೆ 100 ಜನ್ಮವೆತ್ತಿದರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ನೀವು ಇಷ್ಟದಿಂದ ಮಾಡುವ ಕೆಲಸ ನಿಮ್ಮಲ್ಲಿ ಶಕ್ತಿಯನ್ನು ಬೆಳೆಸುತ್ತದೆ. ನೀವು ಕಷ್ಟವಾಗಿ ಮಾಡುವ ಕೆಲಸ ನಿಮ್ಮಲ್ಲಿ ಶಕ್ತಿಯನ್ನು ಕುಗ್ಗಿಸುತ್ತದೆ. ಅದಕ್ಕಾಗಿ ನೀವು ಮಾಡುವ ಯಾವುದೇ ಕೆಲಸವನ್ನು ಇಷ್ಟವಾಗಿ ಮಾಡಲು ಪ್ರಯತ್ನಿಸಿ. ನಂಬಿಕೆ ಇದ್ದಾಗ ನಾವು ಕೂಡ ಅರ್ಥವಾಗುತ್ತೇವೆ. ಅದೇ ನಂಬಿಕೆ ಇಲ್ಲದಿದ್ದಾಗ ನಮ್ಮ ಪ್ರತಿ ಮಾತು ಅಪಾರ್ಥವಾಗುತ್ತದೆ. ಪ್ರತಿ ಕಷ್ಟದ ಹಿಂದೆ ಒಂದು ಅವಕಾಶ ಇರುತ್ತದೆ. ಹಾಗೆ ಪ್ರತಿ ಸಮಸ್ಯೆ ಹಿಂದೆ ಒಂದು ಪರಿಹಾರ ಇರುತ್ತದೆ. ಪ್ರತಿ ದುಃಖದ ಹಿಂದೆ ಒಂದು ಸಂತೋಷ ಇದ್ದೇ ಇರುತ್ತದೆ. ಚಿಂತಿಸಬೇಡಿ. ನೀವು ಬುದ್ಧಿವಂತಿಕೆಯಿಂದ ಮಾತನಾಡುವುದು ಉನ್ನತ ವಿಷಯವಲ್ಲ. ನಿನಗೆ ಗೊತ್ತಿರುವಷ್ಟು ಮತ್ತು ಅವಶ್ಯಕತೆ ಇರುವಷ್ಟು ಮಾತ್ರವೇ ಮಾತನಾಡುವುದು ಉನ್ನತ ವಿಷಯ. ನಿಮಗಿರುವ ಸಮಸ್ಯೆಗಳಿಂದ ಹೇಗೆ ಹೊರಬೀಳಬೇಕೋ ಮೊದಲು ಯೋಚಿಸಿ. ಅಷ್ಟೇ ಹೊರತು ಅವುಗಳನ್ನು ಇತರರಿಗೆ ಹೇಳುವುದಲ್ಲ. ಏಕೆಂದರೆ ಒಬ್ಬರ ಸಮಸ್ಯೆಗಳನ್ನು ಮತ್ತೊಬ್ಬರು ಎಂದಿಗೂ ತೀರಿಸಲಾರರು. ನಿಮ್ಮನ್ನು ಇಷ್ಟಪಡುವವರಿಗೆ ನೀವೇನೆಂದು ಹೇಳುವ ಅವಶ್ಯಕತೆ ಇಲ್ಲ. ಅದೇ ನೀವೆಂದರೆ ಇಷ್ಟವಿಲ್ಲದವರಿಗೆ ನೀವೇನೆಂದು ಹೇಳಿದರೂ ಅರ್ಥ ಆಗುವುದಿಲ್ಲ. ನಿಮ್ಮ ಆನಂದವನ್ನು ಹಂಚಿಕೊಳ್ಳುವವರಿಗಿಂತ ನಿಮ್ಮ ದುಃಖವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಜೀವನದಲ್ಲಿ ಪ್ರತಿಯೊಂದನ್ನು ಸಮಸ್ಯೆಯಾಗಿ ತೆಗೆದುಕೊಂಡರೆ ಪ್ರತಿಯೊಂದು ದುಃಖ ಕೊಡುತ್ತದೆ. ಅವುಗಳಲ್ಲೂ ಕೆಲವೊಂದನ್ನಾದರೂ ಬಿಟ್ಟು ನೋಡಿ. ಕೊನೆಯ ಪಕ್ಷ ಸ್ವಲ್ಪವಾದರೂ ನೆಮ್ಮದಿ ದೊರೆಯುತ್ತದೆ. ಸ್ತ್ರೀಯ ಸಂಪಾದನೆ ಮೇಲೆ ಆಧಾರವಾಗಿ ಯಾವುದೇ ಕೆಲಸ ಮಾಡದೆ ಸೋಮಾರಿಯಾಗಿ ಜವಾಬ್ದಾರರಹಿತನಾಗಿ ಪುರುಷ ಅನ್ನುವ ಅಹಂಕಾರದಿಂದ ಬೀಗುವ ಪುರುಷನ ಈ ಒಂದು ಲಕ್ಷಣ ಸ್ತ್ರೀ ಎಂದಿಗೂ ಇಷ್ಟ ಪಡುವುದಿಲ್ಲ ಎಂಬುದು ನೆನಪಿಟ್ಟುಕೊಳ್ಳಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.